ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಜಗಳೂರು ವಿಧಾನಸಭಾ ಕ್ಷೇತ್ರದ ಅರಸೀಕೆರೆ ಹೋಬಳಿಯ ವಿವಿಧೆಡೆ ಶಾಲಾ ಕೊಠಡಿ ನಿರ್ಮಾಣ, ಸಿಸಿ ರಸ್ತೆ, ಸೇತುವೆ ನಿರ್ಮಾಣ ಸೇರಿ ಹಲವು ಕಾಮಗಾರಿಗಳಿಗೆ ಜಗಳೂರು ಶಾಸಕರು ಆದ ಬಿ ದೇವೇಂದ್ರಪ್ಪ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋದರೊಂದಿಗೆ ಶಾಸಕರ ಅನುದಾನ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಂತೆ ವಿಶೇಷ ಅನುದಾನವನ್ನು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ದನಾಗಿದ್ದೇನೆ ಎಂದು ಹೇಳಿದರು. ಕಾಮಗಾರಿಗಳ ಗುಣಮಟ್ಟ ಕಾಯ್ದುಕೊಳ್ಳದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ವಹಿಸುತ್ತೇನೆ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅರಸೀಕೆರೆ ಬಿಳಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತಳ್ಳಿ ಮಂಜುನಾಥ್, ಆಶಾ ಸತೀಶ್ ನಾಯಕ, ಜಗಳೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಿಲ್ಪಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಲಮ್ಮ ನಾಗರಾಜ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅವರಿಗೆ ನಾಳೆ ಮಾಡಿಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಪೂರ್ಣ ಪ್ರಮಾಣದ ಕೈಗೆ ಸಿಕ್ಕಿದ ಮೇಲೆ ಮೊದಲು ಅದಿಷ್ಟು ಕೊಟ್ಟಿದ್ದಾರೆ. ವಸತಿಗಳಲ್ಲಿ ಇದೆ. ನಾವು ನಿಮ್ಗೆ ಹೇಳೋದು ಕಡೆಯಲ್ಲಿ ಹೇಳ್ತೀವಿ, ಗ್ರಾಮಸ್ಥರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಕಾಮಗಾರಿ ನಡೆಯುವ ಸಣ್ಣ ಪುಟ್ಟ ಗೊಂದಲ ಹುಟ್ಟಬೇಕು. ಅದಕ್ಕೆ ಸಾರ್ವಜನಿಕರು ಬಂದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅಥವಾ ಅಲ್ಲಿ ಏನಾದರೂ ಸರ್ವೆ ನಂಬರಿಗೆ ಅಟ್ಯಾಚ್ ಆಗಿದ್ದರೆ ಜಮೀನ್ದಾರರು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡಬೇಕು. ಏನು ಸಮಸ್ಯೆ ಇಲ್ಲದ್ರೂ ಅಂತ ತೊಂದಿಲ್ಲ, ಅಂಥ ಸಮಯ ಇತ್ತು ಅಂತ ಅಂದ್ಮೇಲೆ ನೀವೆಲ್ಲರೂ ನಿಂತಿದ್ದು ಮಾಡಿಸ್ಬಿಟ್ಟು ದಾರಿ ಮತ್ತು ಗುತ್ತಿಗೆದಾರರಿಂದ ಇದಕ್ಕೆ ಸಕಾಲದಲ್ಲಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಪೆ ಆಗದೆ ಗುಣಮಟ್ಟದ ಕೆಲಸವನ್ನು ಮಾಡಿಸ್ಕೊಳ್ಳೋದು ನಿಮ್ಮೆಲ್ಲರ ಗ್ರಾಮಸ್ಥರ ಮೇಲೆ ಇರ್ತದೆ. ಅಂಥ ಸಂದರ್ಭ ಮೀರಿ ಹೋದರೆ ನಮ್ಮ ಗಮನಕ್ಕೆ ತಂದರೆ ಮತ್ತೆ ನಾವು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಕರೆದು ಸೂಚನೆ ಕೊಟ್ಟು ಇನ್ ಟೈಮ್ನಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ವರ್ಕ್ನ ಮಾಡಿಸಿ ಲೋಕಾರ್ಪಣೆ ಮಾಡಿಸೋದು ನಮ್ಮದಾಗಿರುತ್ತೆ. ನಿಮ್ಮ ಸಹಕಾರ ಅತ್ಯಗತ್ಯ.